ಇನ್ನು ಚನ್ನಪಟ್ಟಣ ಯುದ್ಧ ಗೆಲ್ಲೋಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ ಮಹಿಳಾ ಮತ ಸೆಳೆಯೋದಕ್ಕೆ ದಳಪತಿಗಳು ಹೊಸ ದಾಳವನ್ನು ಉಳಿಸೋದಕ್ಕೆ ಮುಂದಾಗ್ತಿದ್ದಾರೆ. ಅಳಿಯ ಇಳಿದಿದ್ದಾಯ್ತು ಕಣಕ್ಕೆ, ಇದೀಗ ಮಗಳನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ದೇವೇಗೌಡರ ಮಗಳು ಅನಸೂಯ ಅವ್ರನ್ನ ಸ್ಪರ್ಧೆಗಿಳಿಸಬೇಕು ಚನ್ನಪಟ್ಟಣದಿಂದ ಅಂತ ಈಗ ಲೆಕ್ಕಾಚಾರ ಶುರುವಾಗಿದೆ. ಅನಸೂಯ ದೇವೇಗೌಡರ ಪುತ್ರಿ, ಹಾಗೇನೆ ನೂತನ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ. ಸೊ NDA ಅಭ್ಯರ್ಥಿಯಾಗಿ ಅನಸೂಯ ಸ್ಪರ್ಧೆ ಬಗ್ಗೆ ಈಗ ಲೆಕ್ಕಾಚಾರಗಳು ನಡೀತಾ ಇದೆ. ಅನಸೂಯರನ್ನ ಅಭ್ಯರ್ಥಿ ಮಾಡೋದಕ್ಕೆ ಮೈತ್ರಿ ನಾಯಕರು ಹೇಗೆ, ಅವ್ರನ್ನ ಕಣಕ್ಕಿಳಿಸಿದ್ರೆ ಹೇಗೆ. ಸೊ ಅನಸೂಯ ಕಣಕ್ಕಿಳಿಸೋ ಬಗ್ಗೆ ಜೋರಾಗಿದೆ ಲೆಕ್ಕಾಚಾರ. ದೇವೇಗೌಡರ ಮಗಳು ಕೂಡ ಈಗ ಇಲ್ಲಿ ಸ್ಪರ್ಧೆಗಿಳಿಯೋ ಮೂಲಕ ಒಂದಷ್ಟು ಪೈಪೋಟಿ ನೀಡುವಂಥ ಅಥವಾ ಒಂದಷ್ಟು ಲೆಕ್ಕಾಚಾರ ನಡೀತಿದೆ. ಯಾಕಂದರೆ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದು ತೋರಿಸಿದ್ದಾರೆ. ಸೊ ಇದೀಗ JDS ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಕಾಂಗ್ರೆಸ್ ಮಹಿಳಾ ಮತ ಸೆಳೆಯೋದಕ್ಕೆ ದಳಪತಿಗಳು ಈ ಒಂದು ತಂತ್ರವನ್ನು ಹೂಡಿದ್ದಾರೆ. ಸೊ ಕಾಂಗ್ರೆಸ್ ಮಹಿಳಾ ಮತಗಳನ್ನು ಸೆಳೆಯಬೇಕು, ಅಳಿಯ ಆಯಿತು, ಇದೀಗ ಮಗಳನ್ನು ಕೂಡ ಕಣಕ್ಕಿಳಿಸೋದಕ್ಕೆ ಈಗ ಪ್ಲ್ಯಾನ್ ಆಗ್ತಾಯಿದೆ. ಒಂದು ವೇಳೆ DCM DK ಸ್ಪರ್ಧೆ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆ ಲೆಕ್ಕಾಚಾರ, ಆ ಒಂದು ಯೋಚನೆ ಕೂಡ ಈಗ NDA ಒಂದು ಥಿಂಕ್ ಟ್ಯಾಂಕ್ನಲ್ಲಿದೆ. ಸೊ DK ಸ್ಪರ್ಧೆ ಮಾಡದೇ ಇದ್ದರೆ ಅನಸೂಯ ಅವ್ರನ್ನ ಸ್ಪರ್ಧೆ ಮಾಡೋಕ್ಕೆ ಈಗ ಚಿಂತನೆ ನಡೀತಾ ಇದೆ. ಅನಸೂಯ ಅವರು ದೇವೇಗೌಡರ ಪುತ್ರಿ, ಹಾಗೆಯೇ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ. ಸೊ NDA ಅಭ್ಯರ್ಥಿಯಾಗಿ ಅನಸೂಯ ಅವ್ರನ್ನ ಸ್ಪರ್ಧೆಗಿಳಿಸೋದಕ್ಕೆ ಈಗ ಲೆಕ್ಕಾಚಾರ ನಡೀತಿದೆ. ಯಾಕಂದರೆ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ವರ್ಕೌಟ್ ಆಗಿದೆ, ಆದರೆ ಈಗ ಮತ್ತೊಂದು ಎಕ್ಸ್ಪೆರಿಮೆಂಟ್ಗೆ ಮುಂದಾಗ್ಬೋದಾ ಅನ್ನೋ ಲೆಕ್ಕಾಚಾರ ಇದೆ ಈಗ.